ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ ಇವಾಗ ಈ ರಾಶಿಯರ ಬಗ್ಗೆ ಏನೆಲ್ಲ ಈ ಸರಳವಾದ ವಿಧಿವಿಧಾನಗಳು ಮಾಡಿದ್ರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಒಂದು 4 ಮಹಾದೈವಿಕ ದೂತರ ಆಗಮನ ಹಾಗೂ ಜೀವನದ ದಿಕ್ಸೂಚಿ ಬದಲಾವಣೆಯನ್ನ ನೋಡೋಣ. ಈ ಜಾತಕ ಚಕ್ರದ ಮಹಾಚಲನೆ ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಮುಚ್ಚಿ ಹೋಗಿದ್ದ ಬಾಗಿಲುಗಳು, ನಿಂತು ಹೋಗಿದ್ದ ದಾರಿಗಳು ಮತ್ತು ಕತ್ತಲೆಯಲ್ಲಿದ್ದ ಭವಿಷ್ಯ ಈಗ ಬೆಳಕಿನತ್ತ ಹೆಜ್ಜೆ ಹಾಕುತ್ತಿದೆ. ವೃಷಭ ರಾಶಿಯ ಜಾತಕದ ಮೇಲೆ ಗ್ರಹಗಳ ಸೌಮ್ಯ ಹಾಗೂ ಉಗ್ರ ಪ್ರಭಾವ ಒಟ್ಟಿಗೆ ಬೀರುತ್ತಿದ್ದು ನಿಮ್ಮ ಮನೆಗೆ ಶೀಘ್ರದಲ್ಲಿ 4 ಅಪರಿಚಿತ ಅಥವಾ ವಿಶೇಷ ವ್ಯಕ್ತಿಗಳು ಭೇಟಿ ನೀಡಲಿದ್ದಾರೆ. ಈ 4 ಆಗಮನಗಳು ಕೇವಲ ಸಾಮಾನ್ಯ ಭೇಟಿಯಲ್ಲ. ಪ್ರತಿಯೊಂದು ಭೇಟಿಯು ನಿಮ್ಮ ಕುಟುಂಬದ ಆರ್ಥಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಮಹಾದೈವಿಕ ಸಂಕೇತ. ಈ ಮೊದಲನೇ ದೈವಿಕ ಈ ಮುಚ್ಚಿದ ಬಾಗಿಲು, ಭಾಗ್ಯದ ಬಾಗಿಲು ತೆರೆಯುವ ಒಂದು ಸಮಯ. ನಿಮ್ಮ ಜೀವನದಲ್ಲಿ ನೀವೇ ಭರವಸೆ ಕಳೆದುಕೊಂಡು ಇನ್ನು ಈ ಕೆಲಸ ಎಂದಿಗೂ ಸಾಧ್ಯವಿಲ್ಲ ಎಂದು ಸಂಪೂರ್ಣವಾಗಿ ಕೈಚೆಲ್ಲಿ ಕುಳಿತಿದ್ದ ಆ ಒಂದು ಪ್ರಮುಖ ವಿಷಯದಲ್ಲಿ ಮೊದಲು ಪವಾಡ ನಡೆಯುತ್ತೆ. ಅಗೋಚರ ವ್ಯಕ್ತಿಯ ಆಗಮನ ಮತ್ತು ಆಕಸ್ಮಿಕ ಸಂದೇಶ. ನಿಮ್ಮ ಮನೆಗೆ ಬರುವ ಮೊದಲ ವ್ಯಕ್ತಿ ಅತ್ಯಂತ ಸಾಧಾರಣ ರೂಪದಲ್ಲೇ ಇರ್ತಾರೆ. ಅವರು ತಮ್ಮ ಸ್ವಂತ ಕೆಲಸಕ್ಕಾಗಿ, ಹಳೆಯ ನೆನಪಿಗಾಗಿ ಅಥವಾ ಯಾವುದೋ ಸಣ್ಣ ವಸ್ತುವನ್ನು ತಲುಪಿಸಲು ಬರಬಹುದು. ಆದರೆ ಅವರು ಆಕಸ್ಮಿಕವಾಗಿ ಮಾತನಾಡುವ ಒಂದು ಸಣ್ಣ ವಾಕ್ಯ ನಿಮ್ಮ ಇಡೀ ಮನೆಯ ವಾತಾವರಣವನ್ನು ಬದಲಾಯಿಸುತ್ತೆ. ಎಲ್ಲಿಂದ ನಿರಾಶೆ ಮಾತ್ರ ಸಿಕ್ಕಿತ್ತೋ, ಯಾವ ಅಧಿಕಾರಿಯಿಂದ ಅಥವಾ ವ್ಯಕ್ತಿಯಿಂದ ನಿರಾಕರಣೆ ಬಂದಿತ್ತೋ ಅಲ್ಲಿಂದಲೇ ಧನಾತ್ಮಕ ಸುದ್ದಿ ಹೊರಬರುತ್ತೆ. ನಿಮ್ಮ ಈ ಒಂದು ಕಡತ ಮತ್ತೆ ಪರಿಶೀಲನೆಗೆ ಬರುತ್ತೆ. ತಕ್ಷಣವೇ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಎಂಬ ಸಂದೇಶ ನಿಮಗೆ ಸಿಗುತ್ತೆ. ಈ ಒಂದು ಗ್ರಹಗತಿಯ ಹಿನ್ನೆಲೆ ಮತ್ತು ದೈವಿಕ ಕಾರಣ. ವೃಷಭ ರಾಶಿಗೆ ಶುಕ್ರ ಗ್ರಹದ ಅನುಗ್ರಹ ಹಾಗೂ ಶನಿ ಗ್ರಹದ ದೃಷ್ಟಿ ಬೀಳುತ್ತಿರುವುದರಿಂದ ಹಿಂದೆ ನಡೆದ ಅನ್ಯಾಯಗಳು ಹಾಗೂ ತಡೆಹಿಡಿಯಲ್ಪಟ್ಟ ಪ್ರತಿಫಲಗಳು ಈಗ ನ್ಯಾಯದ ರೂಪದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕೇವಲ ವ್ಯಕ್ತಿಯ ಭೇಟಿ ಮಾತ್ರವಲ್ಲ, ಆ ವ್ಯಕ್ತಿ ಹೊರಡುತ್ತಿದ್ದಂತೆಯೇ ನಿಮ್ಮ ದೂರವಾಣಿಗೆ ಇನ್ನೊಂದು ಅತ್ಯಂತ ಪ್ರಮುಖ ಕರೆ ಬರುತ್ತೆ. ಒಂದೇ ದಿನದಲ್ಲಿ 2 ಬೇರೆ ಬೇರೆ ದಾರಿಗಳು ಮುಕ್ತವಾಗುವುದನ್ನು ನೋಡಿ ನಿಮ್ಮ ಇಡೀ ಕುಟುಂಬವೇ ಆಶ್ಚರ್ಯಚಕಿತವಾಗುತ್ತೆ. ಈ ಎರಡನೆಯ ಈ ದೈವಿಕ ಭಾರೀ ಆರ್ಥಿಕ ನಷ್ಟದಿಂದ ಮಹಾ ಒಂದು ರಕ್ಷಣೆ ಸಿಗುತ್ತೆ. ಎರಡನೇ ವ್ಯಕ್ತಿಯ ಆಗಮನವು ಹಣವನ್ನು ತರುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈಯಿಂದ ಜಾರಿ ಹೋಗಬೇಕಿದ್ದ ಲಕ್ಷಾಂತರ ರೂಪಾಯಿಗಳ ನಷ್ಟವನ್ನು ತಡೆಯುವ ದೈವಿಕ ಕವಚವಾಗಿ ಕೆಲಸ ಮಾಡುತ್ತೆ. ಈ ಸಣ್ಣ ಕಾಗದದ ತುಣುಕು ಮತ್ತು ದೊಡ್ಡ ಸತ್ಯದ ಒಂದು ಅನಾವರಣ. ಈ ಎರಡನೇ ವ್ಯಕ್ತಿ ಯಾವುದೇ ದೊಡ್ಡ ಉಡುಗೊರೆ ಅಥವಾ ಧನ ಕನಕಗಳನ್ನು ತರುವುದಿಲ್ಲ. ಬದಲಿಗೆ ಅವರ ಕೈಯಲ್ಲಿ ಒಂದು ಹಳೆಯ ದಾಖಲೆ, ರಸೀದಿ, ನೋಂದಣಿ ಸಂಖ್ಯೆ ಅಥವಾ ಫೋಟೋ ಕಾಪಿ ಇರುತ್ತೆ. ನೀವು ಬಹಳ ದಿನಗಳಿಂದ ಯಾವುದೋ ಸರ್ಕಾರಿ ಯೋಜನೆ ಆಗಿರ್ಬೋದು, ಬ್ಯಾಂಕ್ ಸಾಲ, ಈ ಪೆನ್ಷನ್, ಆಸ್ತಿ ನೋಂದಣಿ ಅಥವಾ ಉದ್ಯೋಗದ ಪ್ರತಿಕ್ರಿಯೆಯಲ್ಲಿ ಸಣ್ಣ ಒಂದು ಅಂಕೆ ಅಥವಾ ಹೆಸರಿನ ಕಾಗುಣಿತ ತಪ್ಪು ಮಾಡಿರೋದ್ರಿಂದ ಇಡೀ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಆ ವ್ಯಕ್ತಿ ಈ ಸರಿಯಾದ ಲೋಪದೋಷವನ್ನು ಎತ್ತಿ ತೋರಿಸಿದ ತಕ್ಷಣವೇ ತಿಂಗಳುಗಳಿಂದ ನಿಂತಿದ್ದ ಕೆಲಸ ತಕ್ಷಣವೇ ಮುನ್ನೆಲೆಗೆ ಬರುತ್ತೆ. ಈ ಧನ ನಷ್ಟದಿಂದ ಪಾರು ಮಾಡುವ ಒಂದು ಪವಾಡ. ಈ ಸಮಯದಲ್ಲಿ ನೀವು ಒಂದು ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಲು, ಅಂದರೆ ಆಸ್ತಿ ಖರೀದಿ ಮಾಡಲು ಅಥವಾ ಯಾರಿಗೋ ಕೊಟ್ಟು ಒಪ್ಪಂದ ಮಾಡಿಕೊಳ್ಳಲು ಸಿದ್ಧರಾಗಿರ್ತೀರ. ಆದರೆ ಈ ಎರಡನೇ ವ್ಯಕ್ತಿಯ ಸೂಚನೆಯಿಂದಾಗಿ ನೀವು ಈ ಒಂದು ನಿರ್ಧಾರವನ್ನು ತಾತ್ಕಾಲಿಕವಾಗಿ ತಡೆಯುತ್ತೀರಿ. ಆರಂಭದಲ್ಲಿ ನಿಮಗೆ ಕಿರಿಕಿರಿ ಎನ್ನಿಸಿದರೂ ನಂತರದ ದಿನಗಳಲ್ಲಿ ಅಲ್ಲಿ ನಡೆಯಬೇಕಿದ್ದ ದೊಡ್ಡ ವಂಚನೆ ಅಥವಾ ನಷ್ಟದ ಸತ್ಯ ಹೊರಬಂದಾಗ ದೇವರೇ ನಮ್ಮನ್ನು
ಆ ವ್ಯಕ್ತಿಯ ಮೂಲಕ ಕಾಪಾಡಿದ ಎಂದು ನೀವು ಕೈ ಮುಗಿದು ನಿಲ್ತೀರಾ. ಮೂರನೇ, ದೈವಿಕ ಕುಟುಂಬದ ಹಳೆಯ ಕಹಿ ಘಟನೆಗಳ ಶಾಶ್ವತ ಮುಕ್ತಿ ಮತ್ತು ಒಗ್ಗಟ್ಟು. ಈ ಮೂರನೇ ವ್ಯಕ್ತಿಯ ಆಗಮನವು ನಿಮ್ಮ ಮನೆಯಲ್ಲಿ ವರ್ಷಗಳಿಂದ ಉರಿಯುತ್ತಿದ್ದ ಮನಸ್ತಾಪ, ಅಪನಂಬಿಕೆ ಮತ್ತು ಮಾತುಕತೆಯಿಲ್ಲದ ಸ್ಥಿತಿಗೆ ಸಂಪೂರ್ಣ ತೆರೆ ಎಳೆಯಲಿದೆ. ಹೆಸರೆತ್ತಿದ ಕೆಲವೇ ಗಂಟೆಗಳಲ್ಲಿ ನಡೆಯುವ ದೈವಿಕ ಕಾಕತಾಳೀಯ. ಬೆಳಗಿನ ಜಾವ ಅಥವಾ ಮಧ್ಯಾಹ್ನ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಯಾವುದೋ ಹಳೆಯ ಆಸ್ತಿ ವಿವಾದ, ಸಂಬಂಧಿಕರ ನಡುವಿನ ತಡೆ ಅಥವಾ ಹಳೆಯ ಅವಮಾನದ ವಿಷಯವಾಗಿ ಒಬ್ಬ ವ್ಯಕ್ತಿಯ ಹೆಸರನ್ನು ಪ್ರಸ್ತಾಪಿಸುತ್ತಾರೆ. ವಿಸ್ಮಯವೆಂದರೆ ಆ ಹೆಸರು ಹೇಳಿದ ಕೆಲವೇ ಗಂಟೆಗಳಲ್ಲಿ ಅದೇ ವ್ಯಕ್ತಿ ನಿಮ್ಮ ಮನೆಯ ಹೆಬ್ಬಾಗಿಲಿನಲ್ಲಿ ಬಂದು ನಿಲ್ಲೋದು. ಇದನ್ನು ನೋಡಿ ಮನೆಯವರೆಲ್ಲರೂ ಒಂದು ಕ್ಷಣ ಕಂಗಾಲಾಗುತ್ತಾರೆ. ಆದರೆ ಈ ಒಂದು ಭೇಟಿಯ ಉದ್ದೇಶ ಕೇವಲ ಸಾಧಾರಣವಾಗಿ ಇರುವುದಿಲ್ಲ. ಹಳೆಯ ಗಂಟುಗಳ ವಿಮೋಚನೆ ಮತ್ತು ಸತ್ಯದ ಒಂದು ಅನಾವರಣ. ಈ ಮೂರನೇ ವ್ಯಕ್ತಿಯು ಬಂದು ಕುಳಿತಾಗ ಹಳೆಯ ವಿಷಯಗಳು ಚರ್ಚೆಗೆ ಬರುತ್ತವೆ. ಅಲ್ಲಿಯವರೆಗೆ ಯಾರಿಗೂ ಗೊತ್ತಿಲ್ಲದ ಅತ್ಯಂತ ಪ್ರಮುಖ ಸತ್ಯವೊಂದು ಹೊರಬರುತ್ತೆ. ಕುಟುಂಬದಲ್ಲಿ ಬೆಳೆದಿದ್ದ ಗೋಡೆಗೆ ಮೂರನೇ ವ್ಯಕ್ತಿಯೊಬ್ಬರು ನೀಡಿದ್ದ ತಪ್ಪು ಮಾಹಿತಿ ಅಥವಾ ಅರ್ಧ ಸತ್ಯವೇ ಕಾರಣ ಎಂಬುದು ಬಯಲಾಗುತ್ತೆ. ಈ ಸಣ್ಣ ತಪ್ಪು ತಿಳುವಳಿಕೆಯಿಂದಾಗಿ ಇಷ್ಟೊಂದು ವರ್ಷ ನಾವಿಬ್ಬರು ದೂರ ಉಳಿದೆವಾ ಎಂದು ಎರಡೂ ಕಡೆಯವರು ಭಾವಪರವಶರಾಗಿ ಆಗ್ತಾರೆ. ಹಿರಿಯರ ಕಣ್ಣಿನಲ್ಲಿ ಆನಂದ ಬಾಷ್ಪ ಹರಿಯುತ್ತೆ. ಯುವ ಜನರು ಮತ್ತು ಮಹಿಳೆಯರ ಒಂದು ಭಾಗ್ಯೋದಯ. ಮನೆಯಲ್ಲಿ ಇದುವರೆಗೆ ಯಾರೂ ಗಂಭೀರವಾಗಿ ಪರಿಗಣಿಸದ ಸಣ್ಣ ವಯಸ್ಸಿನ ಸದಸ್ಯ ಅಥವಾ ಯುವಕ ಯುವತಿ ಒಂದು ಅದ್ಭುತ ಪರಿಹಾರವನ್ನು ಸೂಚಿಸುತ್ತಾರೆ. ಈ ದೊಡ್ಡವರು ತಿಂಗಳುಗಳಿಂದ ಯೋಚಿಸಲು ಸಾಧ್ಯವಾಗದ ಸಮಸ್ಯೆಗೆ ಆ ಸಣ್ಣ ಬುದ್ಧಿಯ ಸಲಹೆ ಪವಾಡದಂತೆ ಕೆಲಸ ಮಾಡುತ್ತೆ. ಇದೇ ಸಮಯದಲ್ಲಿ ಮನೆಯ ಹೆಣ್ಣು ಮಕ್ಕಳ ಅಥವಾ ಗೃಹಿಣಿಯ ಭಾಗ್ಯದ ಬಾಗಿಲು ತೆರೆಯುತ್ತೆ. ಅವರ ಆಲೋಚನೆ, ಕೌಶಲ್ಯ ಅಥವಾ ಹೊಸ ಪ್ರಯತ್ನ ಇಡೀ ಕುಟುಂಬಕ್ಕೆ ಹೊಸ ಆದಾಯದ ಮಾರ್ಗವನ್ನು ತೆರೆದುಕೊಡುತ್ತೆ. ಈ ನಾಲ್ಕನೇ ದೈವಿಕ ಮಹಾ ಅದೃಷ್ಟದ ಬಾಗಿಲು ಮತ್ತು ದೈವಿಕದ ಒಂದು ಸಿಂಹಾಸನ. ನಾಲ್ಕನೇ ವ್ಯಕ್ತಿಯ ಆಗಮನವು ನಿಮ್ಮ ಬದುಕಿನ ಶ್ರೇಷ್ಠ ಮಟ್ಟದ ಬದಲಾವಣೆಗೆ ನಾಂದಿ ಹಾಡುತ್ತೆ. ಈ ವ್ಯಕ್ತಿಯನ್ನು ಆರಂಭದಲ್ಲಿ ನೀವು ಗುರುತಿಸಲು ಸಾಧ್ಯವಾಗದಿರಬಹುದು. ಅವರೇ ನಿಮ್ಮ ಅದೃಷ್ಟದ ದೂತರಾಗಿ ಇರುತ್ತಾರೆ. 2 ಬಾರಿಯ ಭೇಟಿ ಮತ್ತು 4 ದಿಕ್ಕಿನಿಂದ ಧನಾಗಮನ. ಈ ವ್ಯಕ್ತಿ ಮೊದಲ ಬಾರಿಗೆ ಬಂದಾಗ ಪರಿಸ್ಥಿತಿ ಸಾಧಾರಣವಾಗಿ ಇರುತ್ತೆ. ಆದರೆ 2ನೇ ಬಾರಿಗೆ ಅವರು ಖಾಲಿ ಕೈಯಲ್ಲಿ ಬರೋದೇ ಇಲ್ಲ. ಅವರ ಜೊತೆ ಬೃಹತ್ ಅವಕಾಶ, ಹೊಸ ಕಾಂಟ್ರಾಕ್ಟ್, ಉದ್ಯೋಗದ ಪ್ರಸ್ತಾವನೆ ಅಥವಾ ಆಸ್ತಿಯ ಮಹತ್ವದ ಒಂದು ನಿರ್ಧಾರ ಬಂದಿರುತ್ತೆ. ಹಣವು ಕೇವಲ ಒಂದು ಮೂಲದಿಂದ ಬರುವುದಿಲ್ಲ. ಅಂಟಿಕೊಂಡಿದ್ದ ಹಳೆಯ ಬಾಕಿ ವಸೂಲಿಯಾಗುತ್ತೆ, ಪೋಲಾಗುತ್ತಿದ್ದ ಖರ್ಚುಗಳು ನಿಲ್ಲುತ್ತವೆ ಮತ್ತು ಹಳೆಯ ಸಂಪನ್ಮೂಲದಿಂದ ಹೊಸ ಆದಾಯ ಹರಿಯಲು ಪ್ರಾರಂಭವಾಗುತ್ತೆ. ಈ ಗೌರವದ ಪುನರ್ಸ್ಥಾಪನೆ ಮತ್ತು ವಿರೋಧಿಗಳ ಒಂದು ಮೌನ. ಎಲ್ಲಿ ನಿಮಗೆ ಕುಳಿತುಕೊಳ್ಳಲು ಸಣ್ಣ ಜಾಗ ಕೊಡುತ್ತಿರಲಿಲ್ವೋ, ಎಲ್ಲಿ ನಿಮ್ಮ ಕರೆಯನ್ನು ನಿರ್ಲಕ್ಷಿಸಲಾಗುತ್ತಿತ್ತೋ ಅದೇ ಜಾಗದಲ್ಲಿ ನಿಮ್ಮನ್ನು ಗೌರವದಿಂದ ಕರೆದು ಸಲಹೆ ಕೇಳಲಾಗುತ್ತೆ. ನಿಮ್ಮ ಪತನವನ್ನು ನೋಡಲು ಕಾಯುತ್ತಿದ್ದ ವಿರೋಧಿಗಳು ಮತ್ತು ಶತ್ರುಗಳು ನಿಮ್ಮ ಈ ಒಂದು ಅದ್ಭುತ ಬೆಳವಣಿಗೆಯನ್ನು ಕಂಡು ಅಚ್ಚರಿಯಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತಾರೆ. ಶಾಪದಂತೆ ಬಂದು ಹೊರವಾಗುವ ಆಕಸ್ಮಿಕ ಒಂದು ಘಟನೆ. ಈ ಬದಲಾವಣೆಯ ನಡುವೆ ಒಂದು ಪ್ರಯಾಣ ರದ್ದಾಗಬಹುದು ಅಥವಾ ಒಂದು ಒಪ್ಪಂದ ಕೊನೆ ಕ್ಷಣದಲ್ಲಿ ಮುರಿದು ಬೀಳಬಹುದು. ಆರಂಭದಲ್ಲಿ ನಿಮಗೆ ಇದು ಅನ್ಯಾಯ ಅಥವಾ ಕಷ್ಟ ಎನ್ನಿಸಿದರೂ ಕೇವಲ ದಿನಗಳಲ್ಲಿ ಆ ದಾರಿ ಮುಚ್ಚಿದ್ದರಿಂದಲೇ ದೊಡ್ಡ ಅನಾಹುತದಿಂದ ಪಾರಾಗಿದ್ದೀರಿ ಎಂಬುದು ಅರಿವಾಗುತ್ತೆ. ಮನೆಯ ಯಾವುದೋ ಮೂಲೆಯಲ್ಲಿ ಹಳೆಯ ಫೈಲ್ ಅಥವಾ ಪುಸ್ತಕದ ನಡುವೆ ಕಳೆದು ಹೋಗಿದ್ದ ಮುಖ್ಯ ದಾಖಲೆಯೊಂದು ಸಿಗುತ್ತೆ. ಆ ಒಂದು ಕಾಗದವೇ ನಿಮ್ಮ ಎಲ್ಲ ಕಷ್ಟಗಳ ತಡೆಗಂಟನ್ನು ಬಿಡಿಸುತ್ತೆ. ಯುಗ ಯುಗಗಳಿಂದಲೂ ಮನುಷ್ಯನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಗ್ರಹಗತಿಗಳ ಚಲನೆ ಮತ್ತು ಬ್ರಹ್ಮಾಂಡದ ಶಕ್ತಿಗಳು ಅಗಾಧವಾದ ಪ್ರಭಾವ ಬೀರುತ್ತಲೇ ಬಂದಿವೆ. ಆಕಾಶ ಮಂಡಲದಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಹಾಗೂ ಶನಿ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿದಾಗ ಅದು ಕೇವಲ ಆಕಾಶದ ವಿದ್ಯಮಾನವಾಗಿ ಉಳಿಯದೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಮನಸ್ಸು, ಶರೀರ, ವೃತ್ತಿ ಮತ್ತು ಜೀವನ ಮಾರ್ಗದ ಮೇಲೆ ಪ್ರತ್ಯೇಕ. ಈ ವೃಷಭ ರಾಶಿಯವರ ಜೀವನದಲ್ಲಿ ಮಹಾ ತಿರುವು ಮತ್ತು ದೈವಿಕ ಒಂದು ಅನುಗ್ರಹ. ಈ ಜ್ಯೋತಿಷ್ಯ ಶಾಸ್ತ್ರದ ಗರ್ಭದಲ್ಲಿ ಹುದುಗಿರುವ ಅತಿ ಅಪರೂಪದ ಹಾಗೂ ಪ್ರಭಾವಶಾಲಿ ಗ್ರಹಗಳ ಚಲನೆ.
ಈಗ ವೃಷಭ ರಾಶಿಯವರ ಜಾತಕದಲ್ಲಿ ಒಂದು ಐತಿಹಾಸಿಕ ಬದಲಾವಣೆಗೆ ಮುನ್ಸೂಚನೆಯನ್ನು ನೀಡುತ್ತೆ. ಇದು ಕೇವಲ ಸಾಮಾನ್ಯ ದಿನದ ಭವಿಷ್ಯವಲ್ಲ, ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ದೈವಿಕ ಸಂಚಾರದ ಮಹಾಘಟ್ಟ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಮಾನಸಿಕ ಈ ಒಂದು ಕ್ಷೋಭೆ, ಅಂದುಕೊಂಡ ಕೆಲಸಗಳು ಅರ್ಧದಲ್ಲೇ ನಿಂತು ಹೋದ ಹತಾಶೆ ಹಾಗೂ ಈ ಒಂದು ಆರ್ಥಿಕ ಅಸ್ಥಿರತೆಯ ಕತ್ತಲು ಕರಗುವ ಸಮಯ ಸನಿಹವಾಗಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯು ಸ್ಥಿರ ರಾಶಿಗಳಲ್ಲಿ ಒಂದು. ಭೂಮಿಯ ತತ್ವವನ್ನು ಪ್ರತಿನಿಧಿಸುತ್ತೆ. ಈ ರಾಶಿಯ ಅಧಿಪತಿ ಸುಖ ಸಮೃದ್ಧಿಯ ಕಾರಕನಾದ ಶುಕ್ರ ಗ್ರಹ. ಆದರೆ ಗ್ರಹಗಳ ಚಕ್ರದಲ್ಲಿ ಕಾಲಕಾಲಕ್ಕೆ ಉಂಟಾಗುವ ಪ್ರಭಾವಗಳು ವ್ಯಕ್ತಿಯ ಜೀವನದಲ್ಲಿ ತೀವ್ರ ಸ್ವರೂಪದ ಪರೀಕ್ಷೆಗಳನ್ನು ಮತ್ತು ನಂತರ ಅದ್ಭುತವಾದ ಉನ್ನತಿಯನ್ನು ತರುತ್ತೆ. ಪ್ರಸ್ತುತ ಗೋಚಾರದ ಪ್ರಕಾರ ನಿಮ್ಮ ಬದುಕಿನಲ್ಲಿ ಪ್ರಬಲ ದೈವಿಕ ಶಕ್ತಿಗಳ ಸಂಚಾರ ಹಾಗೂ ಅನುಗ್ರಹದ ವಿಶೇಷ ಯೋಗ ರೂಪುಗೊಳ್ಳುತ್ತಿದೆ. ಇದು ಕೇವಲ ಬಾಹ್ಯ ಯಶಸ್ಸಲ್ಲ, ಆಂತರಿಕ ಜಾಗೃತಿಯ ಒಂದು ಅರಿವು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಒಂದು ಆತಂಕ, ಭವಿಷ್ಯದ ಬಗ್ಗೆ ಕಾಡಿದ ಅನಿಶ್ಚಿತತೆ ಮತ್ತು ಯಾರ ಬಳಿ ತಮ್ಮ ನೋವನ್ನು ತೋಡಿಕೊಳ್ಳಬೇಕು ಎಂಬ ತಿಳಿಯದ ಗೊಂದಲ ಈಗ ಸಂಜೆಯಾಗುತ್ತಿದ್ದಂತೆ ಪೂರ್ಣವಾಗಿ ಬದಲಾಗುತ್ತೆ. ದೀರ್ಘಕಾಲದಿಂದ ನಿಮ್ಮನ್ನು ಒಳಗೊಳಗೆ ಕೊರೆಯುತ್ತಿದ್ದ ಪ್ರಶ್ನೆಗಳಿಗೆ ಅನಿರೀಕ್ಷಿತ ಉತ್ತರಗಳು ಸಿಗುತ್ತೆ. ಈ ಉತ್ತರವು ಯಾವುದೇ ಹಿರಿಯರ ಸಲಹೆಯ ಮೂಲಕ, ಹಳೆಯ ದಾಖಲೆಗಳಿಂದ ಅಥವಾ ನೀವು ಕನಸಿನಲ್ಲೂ ಊಹಿಸದ ದೂರದ ಮೂಲದಿಂದ ನಿಮಗೆ ಬರಬಹುದು. ಈ ಮಹಾಭಾರತದ ಕಾಲದಿಂದಲೂ ನಮಗೆ ತಿಳಿಯುವಂತೆ ಕಷ್ಟದ ಕಾಲದಲ್ಲಿ ಅಚಲವಾದ ಒಂದು ಧೈರ್ಯ ಮತ್ತು ವಿವೇಕವನ್ನು ಕಾಯ್ದುಕೊಂಡವರಿಗೆ ವಿಜಯ ಖಂಡಿತ ಒಲಿಯುತ್ತೆ. ಅರ್ಜುನನಿಗೆ ರಣರಂಗದಲ್ಲಿ ಶ್ರೀಕೃಷ್ಣನು ನೀಡಿದ ಈ ಗೀತೋಪದೇಶದಂತೆ ಗೊಂದಲದ ಮಂಜು ಕರಗಿ ಕರ್ತವ್ಯದ ಸ್ಪಷ್ಟತೆ ಮೂಡುವುದು ಅತ್ಯಂತ ಮುಖ್ಯ. ಮುಂದಿನ 72 ಗಂಟೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಪ್ರಮುಖ ಘಟ್ಟವಾಗಿದ್ದು, ಇಲ್ಲಿ ತೋರುವ ಸಂಯಮವೇ ನಿಮ್ಮ ಅತಿ ದೊಡ್ಡ ಆಯುಧ. ಆರ್ಥಿಕ ಬಲವರ್ಧನೆ ಮತ್ತು ವೃತ್ತಿ ಜೀವನದ ಮಹತ್ವದ ಒಂದಷ್ಟು ಬೆಳವಣಿಗೆಗಳು ನೋಡೋಣ. ಈ ದೈವಿಕ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಆರ್ಥಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚೇತರಿಕೆ ಕಂಡುಬರುತ್ತೆ. ಕಳೆದ ಕೆಲವು ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನೀವು ಎಷ್ಟೇ ಕಷ್ಟಪಟ್ಟು ಶ್ರಮಿಸಿದರೂ ಅದಕ್ಕೆ ತಕ್ಕ ಪ್ರತಿಫಲ ದೊರೆತಿಲ್ಲ. ಬರಬೇಕಾದ ಹಣ ಕೈ ಸೇರದೆ ಅಂಟಿಕೊಂಡಿರುವುದು ಮತ್ತು ಈ ಸಂಪಾದನೆಗಿಂತ ಖರ್ಚು ಹೆಚ್ಚಾಗಿ ನಿಮ್ಮ ಜೇಬು ಖಾಲಿಯಾಗುತ್ತಿರುವುದು ನಿಮ್ಮನ್ನು ತೀವ್ರ ಚಿಂತೆಗೆ ಈಡು ಮಾಡಬಹುದು. ಆದರೆ ಈ ಅಸಮತೋಲನಕ್ಕೆ ಈಗ ಪೂರ್ಣ ವಿರಾಮ ಬೀಳುವ ಕಾಲ ಒದಗಿ ಬಂದಿದೆ. ಗಂಟೆಗಳಲ್ಲಿ ಹಣಕಾಸಿನ ಮುಕ್ತಾಯ 72 ಗಂಟೆಗಳಲ್ಲಿ ಎಚ್ಚರಿಕೆಯ ಒಂದು ಸೂತ್ರ. ಮುಂದಿನ 72 ಗಂಟೆಗಳ ಕಾಲಾವಧಿಯಲ್ಲಿ ನಿಂತು ಹೋಗಿದ್ದ ಹಣದ ಒಂದು ಹರಿವು ಮತ್ತೆ ಪ್ರಾರಂಭವಾಗಲಿದೆ. ಇದು ಕೇವಲ ಅನಿರೀಕ್ಷಿತ ಧನಲಾಭವಷ್ಟೇ ಅಲ್ಲ, ಬದಲಿಗೆ ನಿಮ್ಮ ಹಳೆಯ ಸಾಲಗಳ ಒಂದು ಪರಿಹಾರ, ಉದ್ಯೋಗದಲ್ಲಿ ಬರಬೇಕಾದ ಬಾಕಿ ಅಥವಾ ವ್ಯಾಪಾರದಲ್ಲಿ ಸ್ಥಗಿತಗೊಂಡಿದ್ದ ಹೊಸ ಗ್ರಾಹಕರ ಆಗಮನದ ರೂಪದಲ್ಲಿ ಇರಬಹುದು. ಆದರೆ ಹಣ ಬಂದ ತಕ್ಷಣವೇ ವಿವೇಕವನ್ನು ಮರೆಯಬಾರದು. ಭಾರತೀಯ ಮಹಾಕಾವ್ಯಗಳ ಇತಿಹಾಸವನ್ನು ಗಮನಿಸಿದರೆ ಸಂಪತ್ತು ಎಷ್ಟೇ ಇದ್ದರೂ ಸರಿಯಾದ ನಿರ್ಧಾರವಿಲ್ಲದಿದ್ದರೆ ಸರ್ವಸ್ವವು ನಾಶವಾಗುತ್ತೆ. ಆದ್ದರಿಂದ ಮುಂದಿನ 7 ದಿನಗಳ ಕಾಲ ಯಾರೊಬ್ಬರಿಗೂ ಅವಸರದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಈ ಸಿಹಿ ಮಾತುಗಳನ್ನಾಡಿ ಶೀಘ್ರವಾಗಿ ಶ್ರೀಮಂತರಾಗುವ ಯೋಜನೆಗಳನ್ನು ತೋರಿಸುವುದರಿಂದ ದೂರವಿರಿ. ಹಣವನ್ನು ಗಳಿಸುವುದು ಎಷ್ಟು ಮುಖ್ಯವೋ ಅದನ್ನು ರಕ್ಷಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಉದ್ಯೋಗ ಮತ್ತು ವ್ಯಾಪಾರದ ಕ್ಷೇತ್ರದಲ್ಲಿ ನೂತನ ದಾರಿಗಳು. ಈ ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಇಷ್ಟು ದಿನ ನಿರ್ಲಕ್ಷಿಸಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳಬೇಕಾದ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ನಿಮ್ಮ ಮೇಲಿನ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆರಂಭದಲ್ಲಿ ಇದು ಮಾನಸಿಕ ಒತ್ತಡದಂತೆ ಕಂಡರೂ ಭವಿಷ್ಯದಲ್ಲಿ ಇದೇ ಒಂದು ಜವಾಬ್ದಾರಿ ನಿಮಗೆ ಗೌರವ ಮತ್ತು ಬಡ್ತಿಯನ್ನು ತಂದುಕೊಡುತ್ತೆ. ನೀವು ದೀರ್ಘಕಾಲದಿಂದ ಕೆಲಸವನ್ನು ಬದಲಾಯಿಸಲು ಬಯಸಿದರೆ ಮುಂದಿನ 7 ದಿನಗಳಲ್ಲಿ ಶುಭ ಸಂಕೇತಗಳು ಸಿಗುತ್ತೆ. ಹಳೆಯ ಪರಿಚಿತರ ಸಂಪರ್ಕ ಅಥವಾ ಹೊಸ ಅವಕಾಶಗಳ ಮಾಹಿತಿ ನಿಮಗಾಗಿ ಬಾಗಿಲು ತೆರೆಯುತ್ತೆ. ಆದರೆ ಕೋಪ ಅಥವಾ ಆತುರದಿಂದ ಇರುವ ಕೆಲಸವನ್ನು ತೊರೆಯಬೇಡಿ. ಈ ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರು ಮರಳಿ ಬರಲಿದ್ದಾರೆ, ಹೊಸ ಒಪ್ಪಂದಗಳು ಸಿದ್ಧವಾಗಲಿವೆ. ಆದಾಗ್ಯೂ ಪ್ರತಿಯೊಂದು ವ್ಯಾವಹಾರಿಕ ಒಪ್ಪಂದವನ್ನು ಬರವಣಿಗೆಯಲ್ಲಿಟ್ಟುಕೊಳ್ಳುವುದು ಮತ್ತು
ಲೆಕ್ಕಪತ್ರವನ್ನು ಸ್ಪಷ್ಟವಾಗಿ ಇಡುವುದು ಅತ್ಯಗತ್ಯ. ಈ ಕುಟುಂಬ, ಪ್ರೇಮ ಜೀವನ ಮತ್ತು ಆರೋಗ್ಯದ ಒಂದು ಸಂರಕ್ಷಣೆಯನ್ನು ನೋಡೋಣ. ಮನಸ್ಸಿನ ಶಾಂತಿ ಮತ್ತು ಮನೆಯ ವಾತಾವರಣವು ಪ್ರತಿಯೊಬ್ಬ ವ್ಯಕ್ತಿಯ ಒಳ ಬೆಳವಣಿಗೆಯ ಅಡಿಪಾಯ. ಈ ಗ್ರಹಗಳ ಬದಲಾವಣೆಯು ನಿಮ್ಮ ಗೃಹ ಜೀವನದಲ್ಲಿಯೂ ಪ್ರಮುಖ ಪರಿಣಾಮವನ್ನು ಬೀರುತ್ತೆ. ಕುಟುಂಬದಲ್ಲಿ ಮತ್ತು ಈ ಒಂದು ಹಿರಿಯರ ಒಂದು ಮಾರ್ಗದರ್ಶನ. ಈ ಕಳೆದ ಕೆಲವು ದಿನಗಳಿಂದ ಸಣ್ಣ ಪುಟ್ಟ ವಿಷಯಗಳಿಗೂ ಮನೆಯಲ್ಲಿ ಉಂಟಾಗುತ್ತಿದ್ದ ಈ ಉದ್ವೇಗದ ವಾತಾವರಣ ಈಗ ಶಮನಗೊಳ್ಳುತ್ತೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ತಿಳಿಯಾಗಿ ಮುಕ್ತವಾಗಿ ಮಾತನಾಡುವ ವಾತಾವರಣ ನಿರ್ಮಾಣವಾಗುತ್ತೆ. ಹಳೆಯ ಕುಂದುಕೊರತೆಗಳನ್ನು ಹಿಡಿದು ಕುಳಿತುಕೊಳ್ಳದೆ ಸೌಹಾರ್ದಯುತವಾಗಿ ವಿಷಯಗಳನ್ನು ಬಗೆಹರಿಸಿಕೊಳ್ಳಲು ಇದು ಒಂದು ಸೂಕ್ತ ಸಮಯ. ಹಿರಿಯರ ಸಲಹೆ. ಮನೆಯ ಹಿರಿಯರು ನೀಡುವ ಮಾರ್ಗದರ್ಶನವನ್ನು ಕೇವಲ ಹಳೆಯ ಆಲೋಚನೆ ಎಂದು ತಳ್ಳಿಹಾಕಬೇಡಿ. ಶ್ರೀರಾಮನ ಜೀವನ ನಮಗೆ ಕಲಿಸುವಂತೆ ಎಷ್ಟೇ ಕಷ್ಟಗಳು ಬಂದರೂ ಮರ್ಯಾದೆ ಮತ್ತು ಹಿರಿಯರಿಗೆ ನೀಡುವ ಗೌರವವೇ ಕುಟುಂಬವನ್ನು ಒಗ್ಗಟ್ಟಾಗಿ ಇಡುತ್ತೆ. ಈ ಪ್ರೇಮ ಮತ್ತು ದಾಂಪತ್ಯ ಜೀವನದ ನೈಜ ಚಿತ್ರಣ. ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನಿಜವಾದ ಸತ್ಯವೇನು ಎಂಬುದು ಮುಂದಿನ 7 ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಈ ತಪ್ಪಿ ಗ್ರಹಿಕೆಯಿಂದ ದೂರವಾಗಿದ್ದ ಸಂಬಂಧಗಳಲ್ಲಿ ಮತ್ತೆ ಮಾತಿನ ವಿನಿಮಯ ಪ್ರಾರಂಭವಾಗುತ್ತೆ. ಆದರೆ ಕೇವಲ ಮುದ್ದಾದ ಮಾತುಗಳನ್ನು ನಂಬಬೇಡಿ. ವ್ಯಕ್ತಿಯ ನಿಜವಾದ ನಡವಳಿಕೆ ಮತ್ತು ಕರ್ಮಗಳನ್ನು ಗಮನಿಸಿ. ವಿವಾಹಿತರು ಪರಸ್ಪರ ಕುಳಿತು ಭವಿಷ್ಯದ ಯೋಜನೆಗಳನ್ನು ಕುರಿತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಯಾವುದೇ ನೂತನ ಆಕರ್ಷಣೆಗೆ ಒಳಗಾಗದೆ ವ್ಯಕ್ತಿಯ ಜವಾಬ್ದಾರಿ ಮತ್ತು ಗೌರವವನ್ನು ಅಳೆದು ಮುಂದುವರಿಯಿರಿ. ಈ ಆರೋಗ್ಯ ಮತ್ತು ಮಾನಸಿಕ ಒಂದು ಜಾಗೃತಿ. ನಿರಂತರ ಮಾನಸಿಕ ಒತ್ತಡವು ಈಗ ಶಾರೀರಿಕ ದಣಿವಾಗಿ ಹೊರಹೊಮ್ಮಬಹುದು. ಸರಿಯಾದ ನಿದ್ರೆಯ ಅಭಾವ, ತಲೆಭಾರ, ಶರೀರದಲ್ಲಿ ಆಯಾಸ ಹಾಗೂ ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗುವ ಸಾಧ್ಯತೆ ಕೂಡ ಇದೆ. ರಾತ್ರಿ ತಡವಾಗಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ದೇಹಕ್ಕೆ ಅಗತ್ಯವಿರುವಷ್ಟು ನೀರು ಮತ್ತು ವಿಶ್ರಾಂತಿಯನ್ನು ನೀಡಿ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಮಾತು ಅತ್ಯಂತ ಪ್ರಭಾವಶಾಲಿಯಾಗಿ ಇರುತ್ತೆ. ಕೋಪದಲ್ಲಿ ಆಡಿದ ಒಂದು ಮಾತು ಸಂಬಂಧವನ್ನು ಹಾಳು ಮಾಡಬಹುದು. ಪ್ರತಿಯೊಂದು ಆರೋಪಕ್ಕೂ ಸ್ಪಷ್ಟನೆ ನೀಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಅತಿ ದೊಡ್ಡ ಶಕ್ತಿಯಾಗುತ್ತೆ. ವಿಶೇಷವಾಗಿ ಮುನ್ನೆಚ್ಚರಿಕೆಗಳು, ದೈವಿಕ ಪರಿಹಾರಗಳು. ಇಲ್ಲಿ ನೀವು ಭವಿಷ್ಯದ ಒಂದು ದೃಷ್ಟಿಕೋನವನ್ನು ಎಚ್ಚರಿಕೆಯಿಂದ ಇರಬೇಕು. ನೋಡಿದ್ರಲ್ಲ ಏನೆಲ್ಲ ಈ ಒಂದು ಶುಭ ವಿಚಾರಗಳು ಅನ್ನೋದು. ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಆದಷ್ಟು ನೀವು ಈ ಶನಿದೇವರ ದೇವಾಲಯಕ್ಕೆ ಹೋಗಿ ಈ ಎಳ್ಳು ಬತ್ತಿಗಳನ್ನು ಹಚ್ಚಿ ಬನ್ನಿ. ಮತ್ತೆ ನಿಮ್ಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರು ಅದು ಕೂಡ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು, ಜಯ, ಯಶಸ್ಸು ಅನ್ನೋದು, ನಿಮಗೆ ಶುಭಗಳಿಗೆ ಅನ್ನೋದು ಶುರುವಾಗುತ್ತೆ. ಮತ್ತೆ ಆದಷ್ಟು ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅನ್ನವನ್ನ ನೀಡಿ ಬಡಬಗರಿಗೆ. ಮತ್ತೆ ನೀವು ಈ ಬುಧವಾರದ ದಿನ ಈ ಹಸುಗಳಿಗೆ ಹಸಿರು ಮೇವನ್ನ ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಒಂದು ದೃಷ್ಟಿ ದೋಷ, ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ರೂ ಅವೆಲ್ಲ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.